5 ವರ್ಷಕ್ಕೆ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ. ಈ ಮನೇಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋರ್ನ ಹುಡ್ಕೋದ್ ಬೇಕಾಗಿಲ್ಲ. 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು ಅನ್ನಿ. ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ. ಆಚಾರ್ಯರೇ, ಸುಮ್ನೆ ತಮಾಷೆಗೆ. ತಮಾಷೆ ವಿಷಯ ಹಾಗಿರ್ಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೆಯಲ್ಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು. ಈ ಮನೆಯಲ್ಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ, ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನು ಕಂಡು ಹಿಡಿತೀನಿ.